ವರ್ಷಕ್ಕೊಮ್ಮೆ ದರ್ಶನ ನೀಡುವಂತ ಹಾಸನ ಅಧಿದೇವತೆ ಹಾಸನಾಂಬೆಯ ದರ್ಶನೋತ್ಸವಕ್ಕೆ ಇಂದು 9ನೇ ದಿನ. ಆದ್ರೆ ಗರ್ಭಗುಡಿ ತೆಗ್ದಿ 9 ದಿನ ಆದ್ರೆ ಸಾರ್ವಜನಿಕಕ್ಕೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋದು 8 ದಿನ. ಸಾಕಷ್ಟು ಭಕ್ತರು ಇವತ್ತು ಕೂಡ ಸಾಗರೋಪಾದಿಯಲ್ಲಿ ಲಕ್ಷಾಂತರ ಭಕ್ತರು ತಾಯಿಯ ಏನು ದರ್ಶನಕ್ಕೋಸ್ಕರ ಬರ್ತಾರಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಹಾಸನದ ಹೃದಯ ಭಾಗದಲ್ಲಿರುವಂತ ಏನು ಸಿಟಿ ಬಸ್ ನಿಲ್ದಾಣ ಇದೆ. ಬಸ್ ನಿಲ್ದಾಣದವರೆಗೂ ಕೂಡ ಈಗಾಗಲೇ ಸರದಿ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ. ಸಾಕಷ್ಟು ಜನ ಭಕ್ತರು ವಿವಿಧ ಜಿಲ್ಲೆಗಳಿಂದ ವಿವಿಧ ರಾಜ್ಯಗಳಿಂದ ಬಂದಿದ್ದಾರೆ. ಭಕ್ತರಿಗೆ ಮಾತಾಡ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿರೋ ಸ್ವಾಮಿ ನೀವು? ಸರ್ ನಾನು ಅಗ್ರವಾಂಬಿಯಿಂದ ಬಂದೀನಿ, ವಿಜಯನಗರ ಡಿಸ್ಟಿಕ್. ವಿಜಯನಗರ ಡಿಸ್ಟಿಕ್ ಇಂದ ಬಂದಿರಾ? ವಿಜಯನಗರ ಡಿಸ್ಟಿಕ್ ಅಗ್ರವಾಂಬಿಯಿಂದ ಬಂದಿದ್ದೀನಿ ಸರ್. ನಾನು ನಿನ್ನೆ ನೈಟ್ ನಮ್ಮೂರು ಬಿಟ್ಟಿನಿ. ಇಷ್ಟೊತ್ತಾದ್ರೂ ದರ್ಶನ ಆಗಿಲ್ಲ, ತುಂಬಾ ಲೇಟ್ ಆಗ್ಬೋದು ಮೋಸ್ಟ್ಲಿ. ಅಲ್ಲ ಅಂದ್ರೆ ಹಿಂದೆನೂ ಸಾಕಷ್ಟು ಈಗ ಜಿಲ್ಲೆಯಲ್ಲೇ ಬೇರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಶುಕ್ರವಾರ ಸಾಕಷ್ಟು ಜನ ಭಕ್ತರು ಬರ್ತಾರೆ, ಮತ್ತೆ ವರ್ಷಕ್ಕೆ ಒಂದೇ ತೇರಿ ದರ್ಶನ ಆಗೋದು. ಅದಕ್ಕೋಸ್ಕರ ಬೇರೆ ಬೇರೆ ಇದೇ ಜಿಲ್ಲೆ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಜನ ಬಂದಿದ್ದಾರೆ. ಬಹಳ ಸುಮಾರು ಎಲ್ಲ ಇಡೀ ಕರ್ನಾಟಕ ಜನ ಬಂದಿದ್ದಾರಲ್ಲ, ಹಂಗಾಗಿ ರಶ್ ಆಗಿದೆ. ನಿಮ್ದು ಯಾವ ಊರು ಸ್ವಾಮಿ? ನಮ್ದು ಆನೇಕಲ್, ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕು. ಎಷ್ಟೊತ್ತಿಗೆ ಬಂದಿರಿ ನೀವು? ನಾವು ಬೆಳಗ್ಗೆ 7 ಗಂಟೆಗೆ ಬಂದಿದ್ದೀವಿ. ದರ್ಶನ ಇನ್ನೂ ಸಿಗ್ಲಿಲ್ಲ. ಇನ್ನ ಸಾಕಷ್ಟು ಜನ ಭಕ್ತರು ಇರೋಂಥದ್ದು, ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ನೀವ್ ಎಲ್ಲಿಂದ ಬಂದಿದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ? ನಾವು ಒಂದು 6:15 ಬಂದ್ವಿ. ಏನ್ ಅನ್ಸ್ತಾ ಇದೆ? ಇಷ್ಟೊಂದು ಲೈನ್ ಇದೆ, ಯಾವಾಗ ಹೋಗೋದಂತ ಗೊತ್ತಾಯ್ತು. ಗೊತ್ತಿಲ್ಲ ನಿಮ್ಗೆ ಇವತ್ತು ರಶ್ ಆಗತ್ತೆ ಅಂತ? ಶುಕ್ರವಾರ, ಶನಿವಾರ, ಭಾನುವಾರ ಯಾವತ್ತೂ ರಶ್ ಇರುತ್ತೆ. ಯಾವ ಗೊತ್ತಿಲ್ಲ ಅಣ್ಣ. ಎಲ್ಲಿಂದ ಬಂದಿದ್ದೀರಾ ಮೇಡಮ್? ಸರ್ ಬೆಂಗಳೂರಿಂದ ಸರ್. ಬೆಂಗಳೂರಿಂದ ಬಂದಿದ್ದೀವಿ. ಆವಾಗ್ಲಿಂದ ಲೈನ್ ಇಲ್ಲೇ ನಿಂತಿದೆ, ಮೂವ್ ಆಗ್ತಾ ಇಲ್ಲ ಲೈನು. ಅದೇ ಪ್ರಾಬ್ಲಮ್ ಅಂತ ಇರೋದು. ಬೇಗ ಮೂವ್ ಆದ್ರೆ ಎಲ್ಲರಿಗೂ ಬೇಗ ದರ್ಶನ ಮಾಡ್ಕೊಂಡು ಬೇಗ ಹೋಗ್ಬೋದು ಅಂತ ಅಷ್ಟೇ. ಅಂದ್ರೆ ಶುಕ್ರವಾರ ಅಲ್ಲ ಮೇಡಮ್, ಶುಕ್ರವಾರ, ಶನಿವಾರ ಯಾವತ್ತೂ ಅಷ್ಟೇ ರಶ್ ಇರುತ್ತೆ. ಅದು ನಿಮ್ಗೆ ಗೊತ್ತಿಲ್ಲ? ಅದು ಬೆಂಗಳೂರಿಂದ ಬಂದಿರೋ ರಶ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ರಶ್ ಅಂತ ಗೊತ್ತು, ಬಟ್ ಫ್ರೈಡೇನು ಈ ಲೆವೆಲ್ ರಶ್ ಇದೆ ಅಂತ ನಾವು ಇಲ್ಲಿ ಬಂದ್ಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಿಮ್ದು ಯಾವ ಊರು? ನಾವು ಸೇಮ್ ಬೆಂಗಳೂರಿಂದ ಹೇಳಿ. ನಾವು ಬೆಂಗಳೂರು ಆನೇಕಲ್ಲಿಂದ ಬಂದಿದ್ದೀವಿ. ನಾವಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಬಿಟ್ವಿ. ಆಲ್ಮೋಸ್ಟ್ ನಾವು ಮೊನ್ನೆ ದಿವಸ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದ್ವಿ. ನಿನ್ನೆ ರಾತ್ರಿ ಬರೋರಿದ್ರೆ ರಾತ್ರಿ 10 ಗಂಟೆಗೆಲ್ಲ ಕ್ಲೋಸ್ ಮಾಡ್ತೀವಿ, ನಂತರ ಯಾರು ಬರಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಬೆಳಗ್ಗೆ 5 ಗಂಟೆಗೆಲ್ಲ ದರ್ಶನಕ್ಕೆ ಸೇರೋಣ, ಕ್ಯೂಗೆ ಬರೋಣ, ಕಮ್ಮಿ ಇರ್ತಾರೆ ಅಂತ ಬಂದ್ವಿ. ಇಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ, ಇವತ್ತು ತುಂಬಾ ಜನ ಹೇಳ್ತಿದ್ದಾರೆ ಇಷ್ಟೊಂದು ಕ್ಯೂ ಇರೋದು ಇವತ್ತೇ ನೋಡ್ತಿರೋದು. ಹಾಸನಾಂಬ ದೇವಸ್ಥಾನ ಓಪನ್ ಆದ ನಂತರ ಇಷ್ಟೊಂದು ಜನ ಕ್ಯೂ ನಿಂತಿರೋದು ಈ ವರ್ಷನೇ ಇಷ್ಟು ಕ್ಯೂ, ಇಷ್ಟು ಜನ ಸೇರಿರೋದು, ಜನಸಂದಣಿ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ತಾಯಿ ದರ್ಶನ ಮಾಡೋದಕ್ಕೆ ಭಕ್ತಿಪೂರ್ವಕವಾಗಿ ಬರ್ತಾರೆ. ಆದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಬನ್ನಿ, ಮಕ್ಳು ಮರಿನ ಕರ್ಕೊಂಡ್ ಬರೋದಕ್ಕಿಂತ ಹೆಚ್ಚಾಗಿ ಹಾಗೆ ಬಂದ್ರೆ ಬೆಟರ್. ನಿಮ್ದು ಯಾವ ಊರು ಮೇಡಮ್? ಅಕ್ಕಲಗೋಡು ಸರ್. ಸ್ವಲ್ಪ ನೀವು DCRಗೆ ಹೇಳಿಬಿಟ್ಟು ವ್ಯವಸ್ಥೆ ಮಾಡಬೇಕು. ಮಳೆ ಬಿಸಿಲು ಬಂದ್ರೆ ಮತ್ತೆ ಸಣ್ಣ ಮಕ್ಕಳೆಲ್ಲ ಕರ್ಕೊಂಡ್ ಬಂದಿರ್ತಾರ, ಮತ್ತೆ ವಯಸ್ಸಾಗಿದ್ದಾರೆ ಇರ್ತಾರಲ್ವಾ, ಅವ್ರಿಗೆಲ್ಲ ವ್ಯವಸ್ಥೆ. ಹಿಂದೆನ ಸಚಿವರು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಮಾಧ್ಯಮದಲ್ಲಿ ಹೇಳಿದ್ರು, ಅಂದ್ರೆ ಇನ್ನು ಬರ್ತಾ ರಶ್ ಹೆಚ್ಚಾಗತ್ತೆ, ನೀವು ಮೆಂಟಲಿ ಪ್ರಿಪೇರ್ ಆಗಿ ಬರ್ಬೇಕು. ಅಂದ್ರೆ 4-5 ಗಂಟೆ ನಿಂತ್ಕೊಂಡೆ, ಅಂದ್ರೆ ಲೈನ್ ಅಲ್ಲಿ ಸರದಿ ಸಾಲಲ್ಲಿ ನಿಂತ್ಕೊಂಡ್ರೆ ಮಾತ್ರ ನಿಮ್ ದರ್ಶನ ಆಗತ್ತೆ ಅಂದ್ರೆ ಮೊದ್ಲೇ ಅಂದ್ರೆ ಜಿಲ್ಲಾಡಳಿತ ಇರ್ಬೋದು, ಮಾಧ್ಯಮದ ಮುಖಾಂತರ ವಿಷಯ ತಿಳಿಸಿದ್ವಿ. ಅಂದ್ರೆ ಅವ್ರಿಗೇನು ಗೊತ್ತಿರಲ್ಲ ಸರ್, ಹಳ್ಳಿ ಜನ ಆಗ್ಲಿ ಟೌನ್ದವ್ರಿಗೆ ಇದೆ, ಯಾರು ನೋಡಿರಲ್ಲ, ಯಾರೋ ಒಬ್ರು ಕೇಳಿರ್ತಾರ, ಎಲ್ಲರೂ ಜನಸಾಮಾನ್ಯರು ಕೇಳಿರಲ್ಲ. ಅದಕ್ಕೋಸ್ಕರ ಅವ್ರು ವ್ಯವಸ್ಥೆ ಮಾಡ್ಕೊಡ್ಬೇಕು ಇವಾಗ. ಸರ್, ಇವಾಗ ವ್ಯವಸ್ಥೆ ಮಾಡಿಕೊಟ್ರೆ ಪಾಪ ಎಲ್ಲರಿಗೂ ತುಂಬ ಒಳ್ಳೇದಾಗ್ತತೆ. ಇದು ಮಳೆ ಬರೋ ಮೂಮೆಂಟ್ ಇದೆಯಲ್ಲ, ಹಾಗಾಗಿ ಜನದ್ದು ಅಭಿಪ್ರಾಯ ಕೇಳಿ ಮಾಡ್ಬೇಕು ಸರ್. ಸರದಿ ಸಾಲಲ್ಲಿ ಸಾಕಷ್ಟು ಜನ ಅಂದ್ರೆ ಲಕ್ಷಾಂತರ ಜನ ಭಕ್ತರು ಹಾಸನಾಂಬೆ ದರ್ಶನಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. ಶುಕ್ರವಾರ ಆದ ಕಾರಣ ಇವತ್ತು ಸಾಕಷ್ಟು ರಶ್ ಇರುವಂತದ್ದು. ಹಿಂದೆ ಜಿಲ್ಲಾಡಳಿತ ಮತ್ತೆ ಉಸ್ತುವಾರಿ ಸಚಿವರು ಕೂಡ ಇದನ್ನೇ ಹೇಳಿದ್ರು, ಅಂದ್ರೆ ಇನ್ನೇನು ಹಾಸನಾಂಬೆ ದರ್ಶನೋತ್ಸವಕ್ಕೆ ಅಂದ್ರೆ ಇನ್ನು ಕೆಲವೇ ದಿನಗಳು ಇರುವಂತದ್ದು. ಲಕ್ಷಾಂತರ ಭಕ್ತರು ನಾವೇನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅದಕ್ಕಿಂತ 1 3 ಭಕ್ತರು ಹೆಚ್ಚು ಹಾಸನಾಂಬೆ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಜಿಲ್ಲಾಡಳಿತ ಇರ್ಬೋದು ಅಥವಾ ಈ ಹಿಂದೆ ಉಸ್ತುವಾರಿ ಸಚಿವರು ಕೂಡ ಇದೇ ಹೇಳುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್.